1971 ಆಗಸ್ಟ್ 14ನೇ ತಾರೀಕಿನ ಮಧ್ಯರಾತ್ರಿ ಪೂರ್ವ ಪಾಕಿಸ್ತಾನದ ಚಿತ್ತಗಾಂಗ್ ಬಂದ್ರು. ಇಡೀ ನಗರ ಅಂದು ಗಾಢ ನಿದ್ರೆಯಲ್ಲಿತ್ತು. ಸಮುದ್ರದ ಕಪ್ಪು ನೀರಿನ ಮೇಲೆ ಒಂಥರ ಸಾವಿನ ಮೌನ ಆವರಿಸಿತು. ಬನ್ನಿ, ಈ ವಿವರಣೆಯಲ್ಲಿ ಇತಿಹಾಸದ ಆ ಕರಾಳ ಪುಟಗಳ ಆಳಕ್ಕೆ ಇಳಿಯೋಣ. ಆ ರಾತ್ರಿ ಪಾಕಿಸ್ತಾನಿ ಸೇನೆ ತಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿ ಮುಳುಗಿತ್ತು. ಬಂದರಿನಲ್ಲಿ ಬಿಗಿ ಭದ್ರತೆ ಇತ್ತು. ಶಸ್ತ್ರಾಸ್ತ್ರಗಳನ್ನು ತುಂಬಿಕೊಂಡಿದ್ದ ಬೃಹತ್ ಹಡಗುಗಳು ಲಂಗರು ಹಾಕಿದ್ದವು. ಒಂದು ಸಣ್ಣ ಹಕ್ಕಿ ಕೂಡ ಅಲ್ಲಿ ಹಾರಾಡಲು ಸಾಧ್ಯವಿರಲಿಲ್ಲ. ಆದರೆ ಆ ಮೌನ ಒಂದು ಭೀಕರ ಬಿರುಗಾಳಿಯ ಮುನ್ಸೂಚನೆಯಾಗಿತ್ತು ಅನ್ನೋದು ಯಾರಿಗೂ ತಿಳಿದಿರಲಿಲ್ಲ. 45. ಹೌದು, ಈ ಸಂಖ್ಯೆಯನ್ನು ಸ್ವಲ್ಪ ಗಮನಿಸಿ. ಒಂದೇ ಒಂದು ರಾತ್ರಿಯಲ್ಲಿ ಅತ್ಯಂತ ಕಟ್ಟುನಿಟ್ಟಿನಾದ ಭದ್ರತೆಯಲ್ಲಿದ್ದ 45 ಬೃಹತ್ ಸರಕು ಹಡಗುಗಳು ಕೇವಲ ಕೆಲವೇ ಗಂಟೆಗಳಲ್ಲಿ ಸಮುದ್ರದ ಪಾಲಾದವು. ಇಷ್ಟು ದೊಡ್ಡ ಸಂಖ್ಯೆಯ ಹಡಗುಗಳು ಹೀಗೆ ದಿಢೀರ್ನೆ ಮುಳುಗುವುದು ಸಾಮಾನ್ಯ ವಿಷಯ ಖಂಡಿತಲ್ಲ. ಇದು ಶತ್ರುಪಾಳಯದಲ್ಲಿ ನಡುಕ ಹುಟ್ಟಿಸಿದ ಒಂದು ಅನಿರೀಕ್ಷಿತ ವಿನಾಶಕಾರಿ ಘಟನೆಯಾಗಿತ್ತು. ಹಡಗುಗಳು ಒಂದರ ಹಿಂದೊಂದು ಭೀಕರವಾಡಿ ಸ್ಫೋಟಗೊಳ್ಳುತ್ತಿದ್ದಂತೆ ಪಾಕಿಸ್ತಾನಿ ಸೇನೆ ಅಕ್ಷರಶಃ ಬೆಚ್ಚಿಬಿದ್ದಿತು. ಆಕಾಶದಲ್ಲಿ ಯಾವುದೇ ಯುದ್ಧ ವಿಮಾನಗಳ ಸುಳಿವಿರಲಿಲ್ಲ. ನೀರಿನ ಅಡಿಯಲ್ಲಿ ಶಬ್ದಗ್ರಹಿಸುವ ಯಂತ್ರಗಳೆಲ್ಲ ಸಂಪೂರ್ಣ ನಿಶ್ಶಬ್ದವಾಗಿದ್ದವು. ಜಲಾಂತರ್ಗಾಮಿಗಳಂತೂ ಇರಲೇ ಇಲ್ಲ. ಇಲ್ಲಿ ನಿಜಕ್ಕೂ ಕುತೂಹಲಕಾರಿಯಾದ ವಿಷಯ ಏನಪ್ಪಾ ಅಂದ್ರೆ, ಶತ್ರುಗರು ಯಾರೆಂದೂ ತಿಳಿಯದೆ ಪಾಕಿಸ್ತಾನಿ ಸೈನಿಕರು ಗಾಬರಿಯಿಂದ ಕತ್ತಲ ಆಕಾಶಕ್ಕೆ ಮತ್ತು ಸಮುದ್ರದ ನೀರಿಗೆ ಕುರುಡಾಗಿ ಗುಂಡು ಹಾರಿಸುತ್ತಿದ್ದರು. ಇದು ಯಾವುದೋ ಪ್ರೇತಾತ್ಮಗಳೇ ಮಾಡುತ್ತಿರುವ ದಾಳಿಯಂತೆ ಅವರಿಗೆ ಭಾಸವಾಗುತ್ತಿತ್ತು. ಆ ಬೆಂಕಿಯ ರಾತ್ರಿ ನಿಜಕ್ಕೂ ಒಂದು ನಿಶ್ಶಬ್ದ ಯುದ್ಧದ ಆರಂಭವಾಗಿತ್ತು. ಇದು ಇತಿಹಾಸದ ಅತ್ಯಂತ ಭೀಕರವಾದ ಹಾಗೂ ಅಷ್ಟೇ ನಿಶ್ಶಬ್ದವಾದ ಯುದ್ಧ. ಶಸ್ತ್ರಾಸ್ತ್ರಗಳಿಲ್ಲದ, ಸೇನಾ ಸಮವಸ್ತ್ರವಿಲ್ಲದ, ಕೇವಲ ಸಾಮಾನ್ಯ ಯುವಕರು ನಡೆಸಿದ ಒಂದು ಅಜ್ಞಾತ ಕದನವದು. ಆ ರಾತ್ರಿ ನಡೆದ ಆ ಮಹಾಸ್ಫೋಟಗಳು ಒಂದು ಹೊಸ ರಾಷ್ಟ್ರದ ಉದಯಕ್ಕೆ ನಾಂದಿ ಹಾಡಿದವು. ಅಂತಹ ಅಸಾಧ್ಯ ಯೋಜನೆಯ ಉದಯವಾದರೂ ಹೇಗೆ? ಈ ಪ್ರಶ್ನೆಗೆ ಉತ್ತರ ಹುಡುಕಲು ನಾವು ಸ್ವಲ್ಪ ಹಿಂದೆ ಅಂದ್ರೆ 1971 ಮಾರ್ಚ್ ತಿಂಗಳಿಗೆ ಹೋಗ್ಬೇಕು. ಅದು ಕೇವಲ ಸೇಡು ಮತ್ತು ನೋವಿನಿಂದ ಕೂಡಿದ ಒಂದು ಕರಾಳ ಅಧ್ಯಾಯ. ಪೂರ್ವ ಪಾಕಿಸ್ತಾನದಲ್ಲಿ ಮುಗ್ಧ ಜನರ ಮೇಲೆ ನಡೆದ ದೌರ್ಜನ್ಯ ಒಂದು ಭೀಕರ ತಿರುವನ್ನು ಪಡೆದುಕೊಂಡಿತ್ತು. ಈ ದುರಂತದ ಹಿನ್ನೆಲೆ ಕೇಳಿದ್ರೆ ನಮ್ಮನ್ನು ಈಗಲೂ ಮೂಕವಿಸ್ಮಿತರನ್ನಾಗಿಸುತ್ತದೆ. 1971 ಮಾರ್ಚ್ ತಿಂಗಳಲ್ಲಿ ಆರಂಭವಾದ ಆಪರೇಷನ್ ಸರ್ಚ್ ಲೈಟ್ ಎಂಬ ನರಮೇಧದಿಂದಾಗಿ ಲಕ್ಷಾಂತರ ನಿರಾಶ್ರಿತರು ಪ್ರಾಣ ಉಳಿಸಿಕೊಳ್ಳಲು ಭಾರತದ ಗಡಿಯತ್ತ ಮುನ್ನುಗ್ಗಿದ್ರು. ಮೇ ತಿಂಗಳ ಹೊತ್ತಿಗೆ ಇದು ಭಾರತದ ಮೇಲೆ ಭಾರಿ ಆರ್ಥಿಕ ಮತ್ತು ಮಾನವೀಯ ಒತ್ತಡವನ್ನು ತಂದೊಡ್ಡಿತು. ಆದರೆ ಅಂತಾರಾಷ್ಟ್ರೀಯ ಒತ್ತಡದಿಂದಾಗಿ ಭಾರತ ನೇರವಾಗಿ ಯುದ್ಧ ಘೋಷಿಸುವಂತಿರಲಿಲ್ಲ. ಹೀಗಾಗಿ ಆಗಸ್ಟ್ ತಿಂಗಳಲ್ಲಿ ಭಾರತೀಯ ನೌಕಾಪಡೆಯ ಗುಪ್ತಚರ ವಿಭಾಗವು ಒಂದು ರಹಸ್ಯ ಕಾರ್ಯಾಚರಣೆಯನ್ನು ರೂಪಿಸಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು. ಆ ರಹಸ್ಯ ತಂತ್ರದ ಸ್ವರೂಪವೇ ನಿಜಕ್ಕೂ ಅಚ್ಚರಿ ಮೂಡಿಸುವಂತಹದ್ದು. ಭಾರತೀಯ ನೌಕಾಪಡೆಯ ಆಗಿನ ಮುಖ್ಯಸ್ಥರಾದ ಅಡ್ಮಿರಲ್ ಎಸ್.ಎಂ. ನಂದಾ ಮತ್ತು ಕ್ಯಾಪ್ಟನ್ ಮಿಹಿರ್ ರಾಯ್ ಅವರು ಮೇಲ್ನೋಟಕ್ಕೆ ಹುಚ್ಚುತನ ಎನಿಸುವಂತಹ ಒಂದು ಯೋಜನೆಯನ್ನು ಮುಂದಿಟ್ರು. ನಿರಾಶ್ರಿತರಾಗಿ ಬಂದಿದ್ದ ಮುಕ್ತಿವಾಹಿನಿಯ ಯುವಕರು, ವಿದ್ಯಾರ್ಥಿಗಳು, ರೈತರು ಮತ್ತು ಬೆಸ್ತರನ್ನು ರಹಸ್ಯ ನೌಕಾ ಕಮಾಂಡೋಗಳನ್ನಾಗಿ ಬಳಸುವುದು ಆ ಯೋಜನೆ ಆಗಿತ್ತು. ಯುದ್ಧದ ಗಂಧಗಾಳಿಯೇ ಗೊತ್ತಿಲ್ಲದ, ಕೇವಲ ಸೇಡಿನ ಬೆಂಕಿಯಲ್ಲಿ ಬೇಯುತ್ತಿದ್ದ ಆ ಬಂಗಾಲಿ ಯುವಕರನ್ನು ಮಾರಕ ಜಲಯೋಧರನ್ನಾಗಿ ಪರಿವರ್ತಿಸುವ ಆ ನಿರ್ಧಾರ ನಿಜಕ್ಕೂ ಅಸಾಮಾನ್ಯವಾಗಿತ್ತು. ಈ ಅಜ್ಞಾತ ವೀರರ ತರಬೇತಿ ಶುರು ಆಗಿದ್ದೇ ಒಂದು ದೊಡ್ಡ ಸಾಹಸ. ಈ ಸಾಮಾನ್ಯ ಯುವಕರು ಅಜ್ಞಾತ ವೀರರಾಗಿ ರೂಪುಗೊಂಡ ಆ ದಿನಗಳು ಅತ್ಯಂತ ಕಠಿಣವಾಗಿದ್ದವು. ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಬಳಿಯ ಭಾಗೀರಥಿ ನದಿಯ ದಡದಲ್ಲಿ ಕ್ಯಾಂಪ್ ಪ್ಲಾಸಿ ಎಂಬ ಗುಪ್ತ ತರಬೇತಿ ಕೇಂದ್ರವನ್ನು ಸ್ಥಾಪಿಸಲಾಯಿತು. ಸಾಮಾನ್ಯ ನಾಗರಿಕರನ್ನು ಮಾನವ ಆಯುಧಗಳನ್ನಾಗಿ ಪರಿವರ್ತಿಸುವ ಆ ಪ್ರಕ್ರಿಯೆ ಊಹಿಸಲು ಅಸಾಧ್ಯವಾದಷ್ಟು ಕ್ರೂರ ಮತ್ತು ಕಠಿಣವಾಗಿತ್ತು. ಈ ಯುವಕರನ್ನು ತಿದ್ದಿತಿಡಿದ ಆ ಮಾಸ್ಟರ್ ಮೈಂಡ್ಸ್ ಯಾರು ಗೊತ್ತೇ? ರಹಸ್ಯ ಕಾರ್ಯಾಚರಣೆಯ ಮುಖ್ಯಸ್ಥರಾದ ಕಮಾಂಡರ್ ಎಂ.ಎಸ್. ಸಾಮಂತ್ ಮತ್ತು ಫ್ರಾನ್ಸ್ ದೇಶದಿಂದ ಬಂಡಾಯವೆದ್ದು ಬಂದ ಪಾಕಿಸ್ತಾನಿ ಜಲಾಂತರಗಾಮಿ ಅಧಿಕಾರಿ ಅಬ್ದುಲ್ ವಾಹಿದ್ ಚೌಧರಿ ಹಾಗೂ ಅವರ 7 ಜನ ಸಹಚರರು. ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಶತ್ರುಪಾಳಯದಿಂದ ತಪ್ಪಿಸಿಕೊಂಡು ಬಂದ ಈ 8 ಜನ ಅಧಿಕಾರಿಗಳು ಪಾಕಿಸ್ತಾನಿ ನೌಕಾಪಡೆಯ ಪ್ರತಿಯೊಂದು ರಹಸ್ಯವನ್ನೂ ಬಲ್ಲವರಾಗಿದ್ರು. 500 ತರಬೇತಿದಾರರಿಗೆ ಇವರ ಮಾರ್ಗದರ್ಶನವೇ ಅತಿದೊಡ್ಡ ಬ್ರಹ್ಮಾಸ್ತ್ರವಾಗಿ ಮಾರ್ಪಟ್ಟಿತು. ಈಗ ಅವರ ಬಳಿ ಇದ್ದ ಆ ಮಾರಕ ಆಯುಧದ ಬಗ್ಗೆ ತಿಳಿದುಕೊಳ್ಳೋಣ. ಅದೇ ಲಿಂಪೆಟ್ ಮೈನ್. ಇದೊಂದು ಶಕ್ತಿಶಾಲಿ ಆಯಸ್ಕಾಂತೀಯ ಸಿಡಿಮದ್ದು. ಇದನ್ನು ಹಡಗಿನ ತಳಭಾಗದ ಕಬ್ಬಿಣಕ್ಕೆ ಅಂಟಿಸಲಾಗುತ್ತಿತ್ತು. ಇದರ ಒಳಗಿದ್ದ ರಾಸಾಯನಿಕ ಸಮಯ ನಿಯಂತ್ರಕ ಸಾಧನ ನೀರಿನ ತಾಪಮಾನವನ್ನು ಅವಲಂಬಿಸಿ ಕೆಲಸ ಮಾಡುತ್ತಿತ್ತು. ಇದು 30 ನಿಮಿಷದಿಂದ ಹಿಡಿದು 2 ಗಂಟೆಗಳ ಒಳಗೆ ಯಾವಾಗ ಬೇಕಾದರೂ ಸ್ಫೋಟಗೊಳ್ಳಬಹುದಿತ್ತು. ಇಷ್ಟು ಅನಿಶ್ಚಿತತೆಯಿಂದ ಕೂಡಿದ್ದ ಈ ಆಯುಧವನ್ನು ಬಳಸುವುದು ಬಹುತೇಕ ಆತ್ಮಹತ್ಯಾ ದಾಳಿಯಂತೆಯೇ ಇತ್ತು. ಆಕಾಶವಾಣಿಯ ಸಾವಿನ ಸಂದೇಶ. ತರಬೇತಿ ಮುಗಿದ ನಂತರ 300ಕ್ಕೂ ಹೆಚ್ಚು ಯೋಧರು ಪೂರ್ವ ಪಾಕಿಸ್ತಾನದ ಒಳಗೆ ನುಸುಳಿದರು.
ಚಿತ್ತಗಾಂಗ್, ಮಂಗಲ, ಚಾಂದ್ಪುರ್ ಮತ್ತು ನಾರಾಯಣಗಂಜ್ ಬಂದರುಗಳ ಬಳಿ ಪೊದೆಗಳಲ್ಲಿ ಮತ್ತು ಮುರಿದ ದೋಣಿಗಳಲ್ಲಿ ಮೌನವಾಗಿ ಅಡಗಿ ಕುಳಿತರು. ಅವರೆಲ್ಲರೂ ಕಾಯುತ್ತಿದ್ದದ್ದು ಕೇವಲ ಒಂದೇ ಒಂದು ರಹಸ್ಯ ಸಂದೇಶಕ್ಕಾಗಿ. ಆ ಸಾವಿನ ಸಂದೇಶ ಬರುವುದು ಆಕಾಶವಾಣಿಯ ಮೂಲಕ. ಶತ್ರುಗಳ ಹದ್ದಿನ ಕಣ್ಕಾವಲಿನಲ್ಲಿಯೂ ಒಂದು ಸಾಮಾನ್ಯ ಹಾಡು ಯುದ್ಧದ ಕಹಳೆಯಾಗುವ ಆ ಸನ್ನಿವೇಶ ನಿಜಕ್ಕೂ ರೋಚಕವಾಗಿತ್ತು. 1971 ಆಗಸ್ಟ್ 13ರಂದು ಆಕಾಶವಾಣಿ ಕಲ್ಕತ್ತಾ ಕೇಂದ್ರದಿಂದ ಆ ಸುಪ್ರಸಿದ್ಧ ಬಂಗಾಳಿ ಗೀತೆ ಮೊಳಗಿತು. ನನ್ನ ಮುದ್ದಿನ ಗೊಂಬೆ ಇಂದು ಮೊದಲ ಬಾರಿಗೆ ಅತ್ತೆ ಮನೆಗೆ ಹೋಗುವಳು ಎಂಬ ಅರ್ಥದ ಈ ಹಾಡು ಸಾಮಾನ್ಯ ಜನರಿಗೆ ಕೇವಲ ಒಂದು ಮುಗ್ಧ ಮನರಂಜನೆಯ ಗೀತೆಯಾಗಿತ್ತು. ಆದರೆ ಅಡಗಿ ಕುಳಿತಿದ್ದ ಆ ರಹಸ್ಯ ಯೋಧರಿಗೆ ಇದು ದಾಳಿಗೆ ಸಿದ್ಧರಾಗಿ ಎಂಬ ಸೇನಾ ಆದೇಶವಾಗಿತ್ತು. ಈ ಅದ್ಭುತವಾದ ತಂತ್ರಗಾರಿಕೆ ಇತಿಹಾಸದಲ್ಲಿಯೇ ಅತ್ಯಂತ ವಿರಳ. ಮಾರನೇ ದಿನ ಆಗಸ್ಟ್ 14, ಪಾಕಿಸ್ತಾನದ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ. ಅದೇ ದಿನ ಆಕಾಶವಾಣಿಯಲ್ಲಿ ಮತ್ತೊಂದು ಹಾಡು ಪ್ರಸಾರವಾಯಿತು. ನಾನು ನಿನಗೆ ಹಾಡಿದ ಎಲ್ಲಾ ಹಾಡುಗಳು ಎಂಬ ಸಾಲುಗಳು ಮೂಡಿಬರುತ್ತಿದ್ದಂತೆ ಅದು ಶತ್ರುಗಳ ಪಾಲಿಗೆ ಅಂತಿಮ ಸಾವಿನ ಶಾಸನವಾಗಿ ಮಾರ್ಪಟ್ಟಿತು. ಇದರ ಅರ್ಥ ಇಂದೇ ರಾತ್ರಿ ದಾಳಿ ಮಾಡು ಎಂಬುದಾಗಿತ್ತು. ಉಸಿರು ಬಿಗಿ ಹಿಡಿದು ಕಾಯುತ್ತಿದ್ದ ಯೋಧರಿಗೆ ತಮ್ಮ ಗುರಿ ತಲುಪುವ ಸಮಯ ಬಂದೇ ಬಿಟ್ಟಿತ್ತು. ಆ ಸ್ತಬ್ಧ ಕಮಾಂಡೋ ದಾಳಿಯ ಸಮಯ ಆಗಸ್ಟ್ 14 ಮತ್ತು 15ರ ಮಧ್ಯರಾತ್ರಿ. ಸುತ್ತಲೂ ಕತ್ತಲು ಕವಿದ ನೀರವ ಮೌನ, ಸಮುದ್ರದ ತಣ್ಣನೆಯ ಕಪ್ಪು ನೀರು. ಆ ಸ್ತಬ್ಧ ಕಮಾಂಡೋ ದಾಳಿ ಹೇಗಿತ್ತು ಎಂಬುದನ್ನು ಊಹಿಸಿದರೆ ಈಗಲೂ ನಮ್ಮ ಮೈ ಜುಮ್ಮೆನ್ನುತ್ತದೆ. ಆ ಕ್ಷಣದ ತೀವ್ರತೆಯನ್ನು ಮಾತುಗಳಲ್ಲಿ ವರ್ಣಿಸುವುದು ಕಷ್ಟ. ಯೋಧರು ಅನುಸರಿಸಿದ 5 ಪ್ರಮುಖ ಹಂತಗಳಿದ್ದವು. ಮೊದಲು, ವಿಪರೀತ ಚಳಿಯಿಂದ ರಕ್ಷಿಸಿಕೊಳ್ಳಲು ಇಡೀ ದೇಹಕ್ಕೆ ದಪ್ಪನೆಯ ಜಿಡ್ಡು ಹಚ್ಚಿಕೊಳ್ಳುವುದು. ಎರಡನೆಯದು, ನೀರಿನೊಳಗೆ ಉಸಿರಾಡಲು ಕೇವಲ ಒಂದು ಸಣ್ಣ ಕಬ್ಬಿನ ಜಲ್ಲೆಯ ಕೊಳವೆಯನ್ನು ಬಳಸುವುದು. ಮೂರನೆಯದು, ಕತ್ತಲಲ್ಲಿ ಮೈಲುಗಟ್ಲೆ ಈಜುತ್ತಾ ಹೋಗಿ ಹಡಗಿಗೆ ಆಯಸ್ಕಾಂತೀಯ ಸಿಡಿಮದ್ದನ್ನು ಅಂಟಿಸುವುದು. ನಾಲ್ಕನೆಯದು, ಅದರ ಸುರಕ್ಷತಾ ಕೀಲಿಯನ್ನು ಎಳೆಯುವುದು. ಮತ್ತು ಕೊನೆಯದಾಗಿ, ಕೇವಲ 45 ನಿಮಿಷಗಳ ಒಳಗೆ ಅಲ್ಲಿಂದ ಯಾರಿಗೂ ಕಾಣದಂತೆ ತಪ್ಪಿಸಿಕೊಂಡು ಬರುವುದು. ಶತ್ರುಗಳ ಶೋಧಕದೀಪಗಳ ಮತ್ತು ಗಸ್ತು ದೋಣಿಗಳ ಕಣ್ಗಾವಲಿನ ನಡುವೆ ಜೀವದ ಹಂಗು ತೊರೆದು ಮಾಡಿದ ಈ ಸಾಹಸ ವರ್ಣನಾತೀತ. ಜೀವ ಉಳಿಸಿಕೊಳ್ಳಲು ಅವರ ಬಳಿ ಇದ್ದದ್ದು ಕೇವಲ 45 ನಿಮಿಷಗಳು. ರಾತ್ರಿ 1 ಗಂಟೆ 45 ನಿಮಿಷಕ್ಕೆ ಆ ಭಯಾನಕ ಮೌನವನ್ನು ಸೀಳುಕೊಂಡು ಮೊದಲ ಬಾರಿ ಸ್ಫೋಟ ಸಂಭವಿಸಿತು. ಆ ನಂತರ ಒಂದಾದ ಮೇಲೊಂದರಂತೆ ನಿರಂತರ ಸರಣಿ ಸ್ಫೋಟಗಳು. ಇಡೀ ಸಮುದ್ರವೇ ಬೆಂಕಿಯ ಜ್ವಾಲೆಯಾಗಿ ಮಾರ್ಪಟ್ಟಿತು. ಲಕ್ಷಾಂತರ ಟನ್ ತೂಕದ ಶಸ್ತ್ರಾಸ್ತ್ರಗಳು ಮತ್ತು ಆಹಾರ ಸಾಮಗ್ರಿಗಳು ಕೇವಲ ಕೆಲವೇ ಕ್ಷಣಗಳಲ್ಲಿ ನೀರಿನ ಪಾಲಾದವು. ಪಾಕಿಸ್ತಾನಿ ಸೇನೆಗೆ ಏನಾಗುತ್ತಿದೆ ಎಂದು ಅರಿಯೋ ಮುನ್ನವೇ ಇಡೀ ಬಂದರು ಸರ್ವನಾಶವಾಗಿತ್ತು. ಈ ಘಟನೆ ಯುದ್ಧದ ಮಹತ್ವದ ತಿರುವಾಗಿ ಸಾಬೀತಾಯಿತು. ಈ ಬೆಚ್ಚಿಬೀಳಿಸುವ ದಾಳಿಯ ನಂತರ ಪಾಕಿಸ್ತಾನಿ ಸೇನೆಯ ಮಾನಸಿಕ ಸ್ಥೈರ್ಯ ಸಂಪೂರ್ಣವಾಗಿ ಕುಸಿದುಹೋಯಿತು. ಅವರ ಬೆನ್ನೆಲುಬಾಗಿದ್ದ ಸಮುದ್ರ ಮಾರ್ಗಗಳು ಶಾಶ್ವತವಾಗಿ ಮುಚ್ಚಿಹೋದವು. ಇದು ಇಡೀ ಯುದ್ಧದ ಗತಿಯನ್ನೇ ಬದಲಾಯಿಸಿದ ಒಂದು ಐತಿಹಾಸಿಕ ತಿರುವಾಗಿತ್ತು. ಆಪರೇಷನ್ ಜಾಕ್ಪಾಟ್ಗೆ ಮೊದಲು ಅತ್ಯಂತ ಆತ್ಮವಿಶ್ವಾಸದಲ್ಲಿದ್ದ ಪಾಕಿಸ್ತಾನಿ ಸೇನೆಗೆ ಈ ಒಂದೇ ದಾಳಿಯ ನಂತರ ಭಾರೀ ಪೆಟ್ಟು ಬಿತ್ತು. ಅವರ ಸರಬರಾಜು ವ್ಯವಸ್ಥೆ ಸಂಪೂರ್ಣವಾಗಿ ಸ್ತಬ್ಧವಾಯಿತು. ಸೈನಿಕರ ನೈತಿಕತೆ ಪಾತಾಳಕ್ಕೆ ಕುಸಿಯಿತು ಮತ್ತು ತುಕಡಿಗಳು ಎಲ್ಲೆಂದರಲ್ಲಿ ಒಂಟಿಯಾದವು. ಶಸ್ತ್ರಾಸ್ತ್ರ ಮತ್ತು ಆಹಾರವಿಲ್ಲದೆ ಯಾವುದೇ ಸೇನೆ ಹೆಚ್ಚು ದಿನ ಹೋರಾಡಲು ಸಾಧ್ಯವಿಲ್ಲ ಎಂಬುದನ್ನು ಈ ಘಟನೆ ಜಗತ್ತಿಗೆ ಮತ್ತೊಮ್ಮೆ ಸಾಬೀತುಪಡಿಸಿತು. 93,000 ಇದೊಂದು ಕೇವಲ ಸಾಮಾನ್ಯ ಸಂಖ್ಯೆಯಲ್ಲ. 1971 ಡಿಸೆಂಬರ್ 16ರಂದು 93,000 ಪಾಕಿಸ್ತಾನಿ ಸೈನಿಕರು ಭಾರತದ ಮುಂದೆ ಶರಣಾಗತರಾಗಲು ಈ ಜಲಯೋಧರು ಅಂದು ಮಾಡಿದ ಆ ಸಾಹಸವೇ ಅಡಿಪಾಯವಾಗಿತ್ತು. ಅವರು ಸಮುದ್ರದ ಒಳಗೆ ಕತ್ತರಿಸಿದ ಆ ಸರಬರಾಜು ಜಾಲವೇ ಅಂತಿಮವಾಗಿ ಬಾಂಗ್ಲಾದೇಶ ಎಂಬ ಹೊಸ ರಾಷ್ಟ್ರದ ಉದಯಕ್ಕೆ ಪ್ರಮುಖ ಕಾರಣವಾಯಿತು. ಇತಿಹಾಸದ ಕರಾಳ ನೀರಿನಲ್ಲಿ ಹೀಗೆ ಯಾರಿಗೂ ತಿಳಿಯದ ಇನ್ನೆಷ್ಟು ರಹಸ್ಯ ಕಾರ್ಯಾಚರಣೆಗಳು ಮತ್ತು ಅಜ್ಞಾತ ವೀರರು ಅಡಗಿದ್ದಾರೋ. ಸೇನಾ ಸಮವಸ್ತ್ರವಿಲ್ಲದೆ, ಯಾವುದೇ ಪದಕದ ಆಸೆಯಿಲ್ಲದೆ, ಕೇವಲ ತಮ್ಮ ನಾಡಿಗಾಗಿ ಪ್ರಾಣಪಣಕ್ಕಿಟ್ಟು ಒಂದು ದೇಶದ ಭೂಪಟವನ್ನೇ ಬದಲಾಯಿಸಿದ ಆ ಅನಾಮಧೇಯ ವೀರರಿಗೆ ನಮ್ಮದೊಂದು ಭಾವಪೂರ್ಣ ನಮನ. ಈ ಕತೆ ನಮಗೆ ಕಲಿಸುವ ಪಾಠವೇನೆಂದರೆ, ಎದೆಯಲ್ಲಿ ಛಲವಿದ್ದರೆ ಎಂತಹ ದೊಡ್ಡ ಶಕ್ತಿಯನ್ನಾದರೂ ಮಣಿಸಬಹುದು. ಈ ವಿವರಣೆಯ ಮೂಲಕ ಇತಿಹಾಸದ ಒಂದು ಹೊಸ ಮಗ್ಗುಲನ್ನು ನೀವು ಅರಿತಿದ್ದೀರಿ ಎಂದು ಭಾವಿಸುತ್ತೇನೆ. ಒಮ್ಮೆ ಯೋಚಿಸಿ, ಇಂತಹ ಮತ್ತಷ್ಟು ವೀರರ ಕತೆಗಳನ್ನು ನಾವು ಅರಿಯಬೇಕಲ್ಲವೇ?